ಹೆಸರು ಚಂದ್ರಪ್ಪ ಅಂತ, ತಾಯಿ ಜಯಮ್ಮ. ಏನು ಅವರಿಗೆ ತುಂಬ ಆರೋಗ್ಯ ಹೆಲ್ತಿಯಾಗಿದ್ದರು. ಡೈಲಿ ವಾಕು, ಯೋಗ, ಹೆಲ್ತ್ ಪರ್ಪಸ್ಸಲ್ಲಿ ಭಾಳ ಹುಷಾರಿದ್ದರು. ಅವ್ರು ಯಾವತ್ತೂ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಿದಾರಲ್ಲ ಹೆಲ್ತಿಗೆ. ಈ ಥರ ಅನ್ಯಾಯ ಹೋಗಿದೆ. ಅದೇ ಈಗ ಪೊಲೀಸ್ನವರೆಲ್ಲ ತಗೊಂಡು ಈಗ ಬೆಳಗ್ಗೆಯಿಂದ ಮಾಜರೆಲ್ಲ ಮಾಡಿದ್ದಾರೆ. ಗೊತ್ತಿರೋಷ್ಟು ನಮಗೆ ಗೊತ್ತಿರೋ ಸಸ್ಪೆಕ್ಟೆಡ್ ಪರ್ಸನ್ಸ್ ಎಲ್ಲ ಕೇಳ್ಯಾರೆ. ನಾವು ಇರಲಿಲ್ಲಲ್ಲ, ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀವಿ. ಅದನ್ನು ಟ್ರೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಈ PM ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಏನು ಅಂತ. ಅಮ್ಮನ ಮೈ ಮೇಲೆ 6 ಬಳೆ ತಾಳಿ ಚೈನ್ ಇಲ್ಲ, ಅಪ್ಪಾಜಿ ಇಟ್ಕೊಳ್ಳಲು ಚೈನು, ಆಮೇಲೆ ಉಂಗುರ ಇಲ್ಲ. ಲಾಕರ್ಲಿರೋ ಗೋಲ್ಡು, ಅಮ್ಮಂದು 4-5 ನೆಕ್ಲೆಸ್ಸು, ಆಮೇಲೆ ಬೇರೆ ಇರೋ ಐಟಮ್ಸ್ ಸಣ್ಣ ಪುಟ್ಟವು ಯಾವುದು ₹1 ಒಂದು ಗುಂಜು ಬಂಗಾರ ಮನೇಲಿಲ್ಲ. ಅವ್ರ ಕಿವಿಲಿ ಓಲೆ ಬಿಟ್ಟರೆ ಅಂದಾಜು ಅಷ್ಟು ಅಂತ ಹೇಳೋಕ್ಕಾಗಲ್ಲ ಸರ್. ಒಂದು 400 ಗ್ರಾಮ್ ಅಂದರೆ 500 ಗ್ರಾಮ್ ತನಕ ಹೋಗೋದು. ಕ್ಯಾಶ್ ಅವ್ರು ಯಾವಾಗಲೂ ಇಡ್ತಿದ್ದಿಲ್ಲ, ಕಮ್ಮಿ ಇಟ್ಕೊಂಡವ್ರು ಮನೇಲಿ. ಅವ್ರಿಗೆ ಇಬ್ಬರೇ ಇರ್ತಿದ್ರಲ್ಲ, 5,000 - 6,000 ಇಟ್ಕೊಂತಿದ್ರು. ಕ್ಯಾಶ್ ಇದರಲ್ಲಿ ಕೆಲಸ ಮಾಡಿಲ್ಲ, ಗೋಲ್ಡ್ ಕೆಲಸ ಮಾಡಿರೋದು. ಇತ್ತು, ಚೈನ್ ಇತ್ತು, ಒಂದು ಚಿಕ್ಕಮ್ಮಿ ದೊಡ್ಡ ಉಂಗುರ ಇತ್ತು, 2 ಇಲ್ಲ. 2 ಬೇರೆ ಬೇರೆ ಕಡೆ ಇದ್ದರು. ಇದು ನೋಡಿದ್ರೆ ಯಾರೋ ಹೊರಗಿಂದ ಬಂದು ಮಾಡಿರೋ ಥರ ಕಾಣಿಸ್ತಾ ಇಲ್ಲ. ಗೊತ್ತಿರೋರೆ ನಂಬಿಕೆ ಮಾಡಿ ನಂಬಿಸಿ ಜೊತೆಗೆ ಇದ್ದು ಸ್ವಲ್ಪ ಹೊತ್ತು ಎಲ್ಲ ನೋಡ್ಕೊಂಡು ತಿಳಿಯೋದೆಲ್ಲ ನಮ್ಮದೆಲ್ಲ ತಿಳ್ಕೊಂಡ್ರು ಬಂದ್ ಮಾಡಿರೋದು. ಹೊಸಬ್ರಂತ ಅಲ್ಲ, ಹೊಸಬ್ರು ಬಂದು ಮಾಡಿದರೆ ಮೈ ಮೇಲೆ ಸ್ಕ್ರ್ಯಾಚಸ್ ಏನಾರು ಇರ್ತಿತ್ತು. ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಮಾರ್ಕ್ ಇಲ್ಲ ಮೈ ಮೇಲೆ. ಅಷ್ಟು ಸಿಸ್ಟಮಾಗಿ ಗೊತ್ತಿರೋದೇ ಮಾಡ್ಯಾರ. ಹೌದು, ಅಪ್ಪಾಜಿ ಮುಂದಿನ ರೂಮಲ್ಲಿದ್ದರು, ಅಮ್ಮ ಹಾಲಲ್ಲಿದ್ದರು. ಇದು ಪ್ಲ್ಯಾಂಡ್, 100% ಪ್ಲ್ಯಾಂಡ್. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಗೊತ್ತಿರೋರು. ಹೊಸಬ್ರಂತೂ ಇಷ್ಟು ಸಿಸ್ಟಮಾಗಿ ಹೋಗೋಕ್ಕಾಗಲ್ಲ. ಯಾರು ಡಕಾಯಿತಿ ಮಾಡೋ ಕಳ್ಳರ ಯಾರು ಹೊಸಬ್ರಾದರೆ, ಗೊತ್ತಿಲ್ಲದಾರಾದರೆ ಇಷ್ಟು ಸಿಸ್ಟಮಾಗಿ ಮಾಡೋಕ್ಕೆ ಹೊರಡಿಲ್ಲ. ನಾವು 3 ಜನ. ನಾನು ದೊಡ್ಡವನು, ಇನ್ನು 2 ತಮ್ಮಂದರು. ಅವರಿಬ್ಬರು ಇಲ್ಲೇ, ಒಬ್ಬರು ಶಿವಮೊಗ್ಗ ಮಾಸ್ಟ್ರು, ಒಬ್ಬರು ಭದ್ರಾವತಿ ಮಾಸ್ಟ್ರು. ನಾನು ದಾವಣಗೆರೆಯಲ್ಲಿದ್ದೀನಿ. VSL ಫ್ಯಾಕ್ಟ್ರಿಲಿದ್ದರು. VRS ತಗೊಂಡ್ರು, ಒಂದು 20 ಇಯರ್ಸ್ ಆಯಿತು. ಮಾಡಿದ್ದಾರೆ. ತುಂಬ ಹೆಲ್ತಿ ಇದ್ದರು, ಅಷ್ಟು ಹೆಲ್ತ್ ಕಾನ್ಷಿಯಸ್ಸು. ಒಂದು ಸಣ್ಣ ನೋವಾದರೂ ತಕ್ಷಣ ಹಾಸ್ಪಿಟಲೈಸಾಗಿ ಕ್ಲಿಯರ್ ಮಾಡ್ಕೊತಿದ್ರು, ಯಾವುದೂ ನೆಗ್ಲೆಕ್ಟ್ ಮಾಡ್ತಿದ್ರು. ಇದು ರಾಬ್ರಿ ಮಾಡ್ರು ಬೈ ನೋನ್ ಪರ್ಸನ್ ಇರಬೇಕು ಅನ್ಸುತ್ತೆ. ಇಲ್ಲೆಲ್ಲ ಬೀಗಾಗೆ ಹೊಡೆದ್ರೆ ಹೊರಗಿನವರಾಗಿರ್ತಿದ್ರು. ಇದು ಗೊತ್ತಿರೋದಾಗಿರೋದ್ರಿಂದ ಬೀಗಾಗೆ ಏನು ಸಸ್ಪೆಕ್ಟ್ ಮಾಡೋಂಗಿಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ ಸಿಸ್ಟಮ್ ಮಾಡಿ. ಈಸಿ ಗೊತ್ತಿಲ್ಲ, ನೋನ್ ಪರ್ಸನ್ನೇ ಹೋಗಿರೋದಂತ. ಆಗಿದೆ, FIR ಆಗಿದೆ. ಆಮೇಲೆ PM ತೊಗೊಂಡೋಗಿರಿ. ಈಗ ರಿಪೋರ್ಟ್ ಬಂದಮೇಲೆ ನೋಡೋಣ. ಯಾರು 100% ಅರೆಸ್ಟ್ ಮಾಡಬೇಕು. ತಪ್ಪಿತಸ್ಥರಿಗೆ ಅನ್ಯಾಯ ಆಗಬೇಕು. ಈ ಥರ ದಿನ TV ಸಾವಿರಾರು ಕೇಸ್ ನೋಡ್ತೀವಿ. ಅಷ್ಟು ಅವೇರ್ನೆಸ್ಸಿಂದ, ಅಷ್ಟು ಹುಷಾರಿಂದ ಇದ್ದಂಥ ಅಪ್ಪ ಅಮ್ಮಂದಿರಿಗೆ, ನಮ್ಮ ಅಪ್ಪ ಅಮ್ಮಂದ್ರು ಅಷ್ಟು ಅವ್ರಿಗೆ ಇದಾಗಿದೆ. ಇದು ಭಾಳ ಅನ್ಯಾಯ. ಇದು ತಪ್ಪಿತಸ್ಥರಿಗಂತೂ ಯಾವುದೇ ಕಾರಣಕ್ಕೂ ಹೊರಗೆ ಕಳಿಸೋ ಇದೇ ಇಲ್ಲ. ಎಷ್ಟು ಕಷ್ಟ ಆಗಲಿ. ರವಿಕುಮಾರ್